ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈಗ ನೀವು ನೋಡ್ತಾ ಇರ್ಬೋದು ಮಾರ್ನಿಂಗ್ ವಾಕಿಂದ ನನ್ನ ಒಂದು ಡೈಲಿ ರುಟೀನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ವೆದರ್ ತುಂಬ ಕೂಲಾಗಿದೆ ಮಾರ್ನಿಂಗ್. ಸೊ ವಾಕ್ ಹೋಗಿ ಬಂದು ಆಮೇಲೆ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಮಾರ್ನಿಂಗ್ ಇವಾಗ ತಿಂಡಿಗೆ ಪ್ರಿಪ್ಯಾರೇಷನ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಇವತ್ತು ಪುಂಡಿ ಮಾಡೋಣ ಅಂತ ಅಕ್ಕಿಯನ್ನು ನೈಟ್ ನಾನು ನೆನೆಸಿಟ್ಟಿದ್ದೆ. ಇದು ಬಿಳಿ ಕುಚ್ಚಲಕ್ಕಿ ಅಂತ ಬರುತ್ತೆ. ಸೊ ಅದನ್ನು ತಗೊಂಡಿದ್ದೀನಿ ನಾನು. ವೈಟ್ ಅಂದರೆ ರೈಸಲ್ಲಿ ಬಿಳಿ ಕುಚ್ಚಲಕ್ಕಿ ಅಂತ ಹೇಳ್ತೀವಿ, ದಪ್ಪ ಬರುತ್ತೆ ಇದು ಅನ್ನ ಮಾಡಿದರೆ. ಸೊ ಆ ಅಕ್ಕಿಯನ್ನು ನಾನು ನೆನೆ ಇಟ್ಟಿದ್ದೆ. ಸೊ ಇದನ್ನು ಒಂದು 3-4 ಗ್ಲಾಸಷ್ಟು ನೆನೆ ಇಟ್ಟಿದ್ದೆ. ಇದಕ್ಕೆ ನಾನು ಕಾಯಿ ತುರಿಯನ್ನು ಒಂದು ಅರ್ಧ ಫುಲ್ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಇದರಿಂದ ಇದು ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಹಾಗಾಗಿ ನಾವು ಕಾಯಿ ತುರಿಯನ್ನು ಹಾಕಲೇಬೇಕು, ಇಲ್ಲಾಂದರೆ ಫುಲ್ ಅಂಟುತ್ತೆ ಇದು ತಿನ್ನಬೇಕಾದ್ರೆ ತಿಂಡಿ. ಸೊ ಹಾಗಾಗಿ ಕಾಯಿ ತುರಿಯನ್ನು ಹಾಕಲೇಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ಯಾರಾದರೂ ಡೈಲಿ ದೋಸೆ, ಇಡ್ಲಿ ಈ ಥರ ಏನಾದರೂ ಟಿಫನ್ ಮಾಡಿ ಬೇಜಾರಾಗಿದ್ದರೆ ನೀವು ಒಂದು ಸಲ ಅಕ್ಕಿಯನ್ನು ಯೂಸ್ ಮಾಡಿಕೊಂಡು ಪುಂಡಿಯನ್ನು ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾವು ರೇಷನ್ ಅಕ್ಕಿಯನ್ನು ಕೂಡ ಯೂಸ್ ಮಾಡ್ಬೋದು. ರೇಷನ್ ಅಕ್ಕಿನೇ ಆಲ್ಮೋಸ್ಟ್ ಯೂಸ್ ಮಾಡೋದು. ರೇಷನಲ್ಲಿ ವೈಟ್ ಮತ್ತು ಇನ್ನೊಂದು ಕುಚ್ಚಲಕ್ಕಿ ಅಂತ ಬರುತ್ತೆ. ಸೊ ಅದನ್ನು ನಾನೀಗ ಯೂಸ್ ಮಾಡ್ತಾಯಿದ್ದೀನಿ. ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಮಾತ್ರ ಪ್ರೊಸೆಸಿಂಗ್ ತುಂಬ ಇದೆ. ನಾವೀಗ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿ ಆದಮೇಲೆ ಇದನ್ನು ಚೆನ್ನಾಗಿ ನಾವು ಒಗ್ಗರಣೆ ಹಾಕ್ಕೊಂಡು ತಿರುಗಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ಬಾಣಲೆಗೆ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಇದನ್ನು ಹಾಕ್ಕೊಂಡು ಅದಾದಮೇಲೆ ನಾವು ಕರಿಬೇವು ಹಾಕ್ಕೊಳ್ಬೋದು ನೀವು. ಮತ್ತು ಜೊತೆಗೆ ಬೇಕಿದ್ದರೆ ಬೆಳ್ಳುಳ್ಳಿ ಹೆಸಳನ್ನು ಕೂಡ ಹಾಕ್ಕೊಳ್ಬೋದು, ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನಾವೀಗ ರುಬ್ಬಿಟ್ಕೊಂಡಂತಹ ಈ ಅಕ್ಕಿ ತರಿ ನೋಡ್ತಾ ಇರ್ಬೋದು, ಒಂಥರ ರವೆ ಥರ ಇದೆ ರುಬ್ಕೊಂಡಿದ್ದು. ಜಾಸ್ತಿ ಏನು ನೀರು ಹಾಕಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಗಟ್ಟಿಯಾಗೇ ಇರಬೇಕು. ಈ ರೀತಿ ನಾವು ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ತುಂಬ ತೆಳು ಆದರೆ ಅದು ಚೆನ್ನಾಗಿ ಬರೋದಿಲ್ಲ ಪುಂಡಿ. ಸೊ ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತಳ ಹತ್ತದೇ ಇರೋ ಥರ, ತಳ ಹತ್ತುತ್ತೆ ಆದರೂ ಕೂಡ ನಾವು ಬೇಗನೆ ತಿರುಗ್ತಾ ಇರಬೇಕು, ಗಂಟಾಗೋದಕ್ಕೆ ಬಿಡಬಾರ್ದು. ಸೊ ಹಾಗೆ ನಾವು ಹಾಕಿದ ತಕ್ಷಣ ಬೇಗ ತಿರುಗ್ತಾ ಬಂದಾಗೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲಿ ತನಕ ನಾವು ಕ್ವಿಕ್ಕಾಗಿ ಫಾಸ್ಟಾಗಿ ತಿರುಗ್ತಾ ಬರಬೇಕು. ಪುಂಡಿ ಮಾಡಬೇಕಾದ್ರೆ ಇದೇ ಒಂದು ಮೈನ್ ಪ್ರೊಸೆಸ್ಸು. ಇದನ್ನು ನೀವು ಕೂಡ ಒಂದು ರೀತಿ ಫಾಲೋ ಮಾಡಿ ನೋಡ್ಬೋದು. ಈ ರೀತಿ ನೋಡಿ ಗಂಟಾಗಿ ಬರ್ತಾ ಇದೆ. ನಾನು ಫ್ಲೇಮನ್ನು ಫಾಸ್ಟಾಗಿ ಇಟ್ಟಿದ್ದೀನಿ. ನಿಮಗೆ ಕಷ್ಟ ಆಗೋದಾದರೆ ಒಂದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡು ಮಾಡ್ಬೋದು. ಈಗ ನೋಡ್ತಾ ಇರ್ಬೋದು ನೀರಿನ ಅಂಶ ಎಲ್ಲ ಆದಷ್ಟು ಡ್ರೈ ಆಗ್ತಾ ಬರ್ತಾ ಇದೆ. ಕನ್ಸಿಸ್ಟೆನ್ಸಿ ದಪ್ಪ ಬರ್ತಾ ಇದೆ, ಅಂದರೆ ಗಟ್ಟಿ ಆಗ್ತಾ ಇದೆ. ಇದು ನಮಗೆ ರೈಟ್ ಕನ್ಸಿಸ್ಟೆನ್ಸಿ. ಮತ್ತು ಉಂಡೆ ಕಟ್ಟೋದಕ್ಕೆ ಬರಬೇಕು, ಇನ್ನೂ ಸ್ವಲ್ಪ ಹಸಿ ಇರಬಾರ್ದು. ಸೊ ಹಾಗಾಗಿ ನೀಟಾಗಿ ನಾವು ಅದನ್ನು ತುಂಬ ಒಂದು ರೀತಿ ಅಂದರೆ ಹಸಿ ಸ್ಮೆಲ್ ಅಂತ ಏನು ಹೇಳ್ತಾರೆ, ಹಸಿಯಾಗಿ ಹಿಟ್ಟು ಇದ್ದರೆ ನಮಗೆ ತಿನ್ನಬೇಕಾದ್ರೆ ಹಸಿಯಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾವು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಸೊ ಇದೇ ಮೇಯ್ನ್ ಪ್ರೊಸೆಸ್ ಇರೋದು. ಇದು ಚೆನ್ನಾಗಿ ನಮಗೆ ಇಲ್ಲಿ ಹಸಿ ಸ್ಮೆಲ್ ಹೋಗಿದೆ, ಹಸಿ ಹಿಟ್ಟು ಇಲ್ಲ ಅಂತ ಅಂದಾಗ ನಾವು ಅದನ್ನು ಆಫ್ ಮಾಡಿಬಿಟ್ಟು ಉಂಡೆ ಕಟ್ಬೋದು. ಈಗ ಇನ್ನೂ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗಿ ನಾನು ಫ್ರೈ ಮಾಡ್ತಾಯಿದ್ದೀನಿ, ಯಾಕಂದರೆ ಹಸಿಯಾಗಿ ಇರಬಾರ್ದು. ಸೊ ಅದಕ್ಕಾಗಿ ಈಗ ನೋಡ್ತಾ ಇರ್ಬೋದು ಫೈನಲಿ ಒಂದು 2-3 ನಿಮಿಷ ನಾನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಲಿಡ್ಡನ್ನು. ಸೊ ಇದರಿಂದ ಇನ್ನೂ ಸ್ವಲ್ಪ ಬೇಯ್ಕೊಳ್ಳುತ್ತೆ ಹಿಟ್ಟು. ಈಗ ಚೆನ್ನಾಗಿ ಬೆಂದಿದೆ. ಸೊ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ನೀರು ಕುದಿ ಬರೋ ಅಷ್ಟರಲ್ಲಿ ನಾವು ಇದನ್ನು ಉಂಡೆ ಕಟ್ಕೊಂಡು ಇಡ್ಬೋದು. ಸೊ ನಾನೀಗ ಕೈಗೆ ಒಂದು ಸ್ವಲ್ಪ ಆಯಿಲನ್ನು ಹಚ್ಕೊಂಡು ಅದಾದಮೇಲೆ ಉಂಡೆ ಕಟ್ತಾ ಇದ್ದೀನಿ. ಉಂಡೆ ಕಟ್ಟಿ ಇಡೋ ಅಷ್ಟರಲ್ಲಿ ನಮಗೆ ಫುಲ್ ನೀರು ಬಿಸಿಯಾಗಿರುತ್ತೆ. ಆಮೇಲೆ ನಾವು ಫುಲ್ ಬೇಯೋದಕ್ಕೆ ಇಡ್ಬೋದು, ಎಲ್ಲ ಉಂಡೆನ ಹಾಕಿಬಿಟ್ಟು ಪುಂಡಿಯನ್ನು ಹಾಕಿ.
ಸೊ ಇದು ಹಾಕಿದ ಮೇಲೆ ಅಟ್ಲೀಸ್ಟ್ ಒಂದು 15 ಮಿನಿಟ್ ಆದರೂ ಬೇಯಬೇಕಾಗುತ್ತೆ. ಮತ್ತು ಇದಕ್ಕೆ ಸೂಟ್ ಆಗುವಂಥ ಮೊಳಕೆ ಕಾಳನ್ನು ಸೇರಿಸಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಗ್ರೈಂಡ್ ಮಾಡಲಿಕ್ಕೆ ಮಸಾಲೆ ನಾನು ಯಾವಾಗಲೂ ಫ್ರೆಶ್ ಮಸಾಲೆನ ಯೂಸ್ ಮಾಡ್ತೀನಿ. ನೀವು ನೋಡಿಲ್ಲ ಅಂದರೆ ಬ್ಯಾಕ್ ವಿಡಿಯೋಸ್ ನೀವು ನೋಡಿ ಚೆಕ್ ಮಾಡ್ಬೋದು. ಹಾಗೆ ಬೇಯೋದಕ್ಕೆ ಈಗ ಮೊಳಕೆ ಕಾಳನ್ನು ಒಂದು ಸ್ವಲ್ಪ ಬೇಯೋದಕ್ಕೆ ಇಟ್ಟಿದ್ದೆ. ಮೊಳಕೆ ಕಾಳು ಮತ್ತು ಕಡಲೆ ಮತ್ತು ಹೆಸರು ಕಾಳನ್ನು ಯೂಸ್ ಮಾಡಿದ್ದೆ. ಅದು ಮೊಳಕೆ ಬರೆಸಿ ಇಟ್ಟಿದ್ದೆ. ಸೊ ಅದನ್ನು ಒಂದು ಸ್ವಲ್ಪ ಬೇಯಿಸಿ ಅದಕ್ಕೆ ಈಗ ರುಬ್ಬಿದ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ನಾವು ಚೆನ್ನಾಗಿ ಕೈ ಆಡಿಸಿ ಫ್ರೈ ಮಾಡಿ ಅದಾದಮೇಲೆ ಸ್ವಲ್ಪ ನೀರನ್ನು ಸೇರಿಸಬೇಕು. ಸಾಂಬಾರು ರೆಡಿ ಆಗುತ್ತೆ. ಸೊ ಈ ಕಾಳನ್ನು ಯೂಸ್ ಮಾಡಿ ಸಾಂಬಾರು ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಈಗ ಪುಂಡಿ ಕೂಡ ಬೆಂದಿದೆ. ಈಗ ಮಕ್ಕಳಿಗೆಲ್ಲ ಸರ್ವ್ ಮಾಡಿ ಕೊಡಬೇಕು ನಾನು ತಿಂಡಿಗೆ. ನೋಡ್ತಾ ಇರ್ಬೋದು ಎಷ್ಟು ತುಂಬ ಸಾಫ್ಟಾಗಿ ಬಂದಿತ್ತು, ಚೆನ್ನಾಗಿರುತ್ತೆ ಪುಂಡಿ ತಿನ್ನೋದಕ್ಕೆ. ಹಾಗೆ ಈ ಬ್ರೇಕ್ಫಾಸ್ಟ್ ಪುಂಡಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗೆ ಬಂತು ಅಂತೇಳಿ. ಹಾಗೆ ಇವಾಗ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ. ಸೊ ಹಾಗಾಗಿ ಮಕ್ಕಳ ಜೊತೆ ಸೇರಿಕೊಂಡು ನಾನು ಒಂದು ಸ್ವಲ್ಪ ಕ್ಲೀನಿಂಗ್ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ, ಕ್ಲೀನಿಂಗ್ ರುಟೀನನ್ನು. ಸೊ ಶೋಕೇಸ್ ತುಂಬಾ ಡಸ್ಟ್ ಆಗಿಬಿಟ್ಟಿತ್ತು. ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ತುಂಬ ಡಸ್ಟ್ ಬರ್ತಾ ಇರುತ್ತೆ. ಅದು ಅಲ್ಲದೆ ಈ ಶೋಕೇಸನ್ನು ಓಪನ್ ಮಾಡ್ತಾ ಇದ್ದರೆ ಇನ್ನೂ ಡಸ್ಟ್ ಜಾಸ್ತಿ ಕೂರುತ್ತೆ. ಸೊ ಇದು ಓಪನ್ ಮಾಡಿದ್ರೇ ಜಾಸ್ತಿ ಗಲೀಜಾಗೋದ್ರಿಂದ ಆಗಾಗ ಕ್ಲೀನ್ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ಡಿಸೈಡ್ ಮಾಡಿದ್ದೀನಿ ಎಲ್ಲ ಆದಷ್ಟು ನೀಟಾಗಿ ಕ್ಲೀನ್ ಮಾಡಿ ಫುಲ್ಲು ಕ್ಲೋಸ್ ಮಾಡಿ ಬಿಡಬೇಕು, ಓಪನ್ ಮಾಡಲೇಬಾರ್ದು ಒಂದು 6 ಮಂತ್ವರೆಗೂ ಅಂಥೇಳಿ. ಅಲ್ಲಿ ಆಗಾಗ ತೊಗೊಳ್ಳುವಂಥ ಐಟಮ್ಸನ್ನು ಇಟ್ಟರೆ ನಾವು ಆಗಾಗ ಓಪನ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಯಾವುದೆಲ್ಲ ಮೇಯ್ನ್ ಬೇಕು ಅಥವಾ ಬೇಡ ಅದನ್ನೆಲ್ಲ ತೆಗೆದುಹಾಕಿ ಫೋಟೋಸು ಮತ್ತು ಕೆಲವೊಂದು ದೇವರ ಫೋಟೋಸು, ಶೋ ಪೀಸು ಇದೆಲ್ಲ ಆದಷ್ಟು ನಾವು ತೆಗಿಯಲ್ಲ, ನೋಡೋದಕ್ಕಷ್ಟೇ ಶೋಕೇಸಲ್ಲಿ ಇಡೋದು. ಸೊ ಹಾಗಾಗಿ ಇವಾಗ ಎಲ್ಲ ಐಟಮನ್ನು ಎತ್ತಿಡ್ತಾ ಇದ್ದೀನಿ. ತುಂಬಾ ಡಸ್ಟ್ ಇತ್ತು ಮಾತ್ರ. ಇವಾಗ ಕ್ಲೀನಾಗಿ ಎಲ್ಲನೂ ನಾನು ರಿಮೂವ್ ಮಾಡಿ ಆಯಿತು, ಎಲ್ಲನೂ ತೆಗೆದಿಟ್ಟಾಗಿದೆ. ಈಗ ಒಂದೊಂದಾಗಿ ಗ್ಲಾಸನ್ನು ನಾನು ಒರೆಸ್ಕೊಳ್ತೀನಿ. ಗ್ಲಾಸನ್ನು ತೆಗೆದು ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೋದು, ಒರೆಸ್ಕೊಳ್ಬೋದು. ಆದರೆ ನಾನು ಅಲ್ಲೇ ಒರೆಸ್ಕೊಳ್ತೇನೆ. ಸೊ ಇದರಿಂದ ಮತ್ತೆ ಅದು ಒಡೆಯೋ ಚಾನ್ಸಸ್ ಇರೋದಿಲ್ಲ. ತೆಗೆದು ಇಡೋದು ಆದರೆ ಜಾರಿ ಬಿದ್ದರೆ ಒಡೆದೋದ್ರೆ ಅಂತ ಭಯ ಇರುತ್ತೆ. ಸೊ ಹಾಗಾಗಿ ನಾನು ಅಲ್ಲೇ ಒರೆಸ್ಕೊಳ್ತೇನೆ. ಮತ್ತು ಒದ್ದೆ ಬಟ್ಟೆ ಮಾಡಿ ಒರೆಸ್ಕೊಳ್ಳೋದ್ರಿಂದ ಡಸ್ಟ್ ನೀಟಾಗಿ ಬರುತ್ತೆ. ಇಲ್ಲಾಂದರೆ ನಾವು ಡ್ರೈ ಬಟ್ಟೆಯಲ್ಲಿ ಒರೆಸೋದಕ್ಕೆ ಹೋದರೆ ಫುಲ್ ಗಾಳಿಯಲ್ಲಿ ಡಸ್ಟ್ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಮಗೂ ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒದ್ದೆ ಬಟ್ಟೆ ಮಾಡಿಕೊಂಡು ನಾನು ಡಸ್ಟೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಹಾಲಲ್ಲಿ ಮೇಯ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುವಂಥದ್ದೇ ಶೋಕೇಸು. ಸೊ ಹಾಗಾಗಿ ಇದನ್ನು ಕ್ಲೀನ್ ಮಾಡೋದು ಅಷ್ಟೇ ಇದು ಇದೆ, ಮತ್ತು ಅರೇಂಜ್ ಮಾಡೋದು ಒಂದು ಖುಷಿ ಕೊಡುತ್ತೆ. ಫೈನಲಿ ಎಲ್ಲನೂ ಒರೆಸ್ಕೊಳ್ತಾ ಕಂಪ್ಲೀಟ್ ಮಾಡ್ಕೊಳ್ತಾ ಬಂದೆ. ಮತ್ತು ಈಗ ಐಟಮ್ ಎಲ್ಲ ಒರೆಸಿ ಇಡಬೇಕು. ಐಟಮ್ ಕೂಡ ಗಲೀಜಾಗಿರುತ್ತೆ, ಫೋಟೋ ಎಲ್ಲನೂ ಡಸ್ಟ್ ಕೂತಿರುತ್ತೆ. ಅದನ್ನೆಲ್ಲ ನೀಟಾಗಿ ಒರೆಸಿ ಅದಾದಮೇಲೆ ಅರೇಂಜ್ ಮಾಡಬೇಕು ಶೋಕೇಸ್ ಒಳಗಡೆ. ಸೊ ನಿಮಗೂ ಒಂದು ಐಡಿಯಾ ಕ್ರಿಯೇಟ್ ಆಗ್ಬೋದು. ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಇವಾಗ ಶೋಕೇಸ್ ಅಂತೇಳಿ ಮಾಡ್ತೀವಿ. ಸೊ ಹಾಗಾಗಿ ನಾನು ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ.
ಫೈನಲಿ ಇವಾಗ ಆಲ್ಮೋಸ್ಟ್ ನೋಡಿ ಎಲ್ಲನೂ ಕಂಪ್ಲೀಟ್ ಆಯಿತು. ಅದಾದಮೇಲೆ ನಾನೀಗ ಐಟಮ್ಸ್ ಎಲ್ಲನೂ ನಾನೀಗ ಒರೆಸ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಜಾಸ್ತಿ ಇದರಲ್ಲಿ ಫೋಟೋಸ್ ಇದೆ, ಹಾಗೆ ಮಕ್ಕಳಿಗೆ ಬಂದಿರೋಂಥ ಕೆಲವೊಂದು ಪ್ರೈಸಸ್ ಇದೆ. ಸೊ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಮಕ್ಕಳು ಕೆಲವೊಂದು ಸಣ್ಣವ್ರು ಇರಬೇಕಾದ್ರೆ ಗೇಮ್ಸ್ ಆಡ್ತಾ ಇರ್ತಾರೆ, ಮತ್ತು ಕೆಲವೊಂದು ಸಣ್ಣ ಪುಟ್ಟ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕಾಗಿ ಎಲ್ಲ ಮಕ್ಕಳಿಗೂ LKG UKG ಮತ್ತು 4th ಮಕ್ಕಳಿಗೆ ಬಂದಿದೆ ಈ ಪ್ರೈಸಸ್ಸು. ಸೊ ಎಲ್ಲ ಇದರಲ್ಲೂ ಎಲ್ಲ ಮಕ್ಕಳಿಗೂ ಪ್ರೈಸನ್ನು ಕೊಟ್ಟಿದ್ದಾರೆ. ಯಾವ ಮಕ್ಕಳು ಬೇಜಾರು ಮಾಡಬಾರ್ದು ಅಂಥೇಳಿ ಅವರ ಒಂದು ಮಿಸ್ ಜೊತೆ ಫೋಟೋ ತೆಗೆಸಿ ಈ ರೀತಿ ಗಿಫ್ಟ್ ಕೊಡೋದ್ರಿಂದ ಮಕ್ಕಳಿಗೂ ಖುಷಿ ಆಗುತ್ತೆ, ನೆನಪಿರುತ್ತೆ ಅವರಿಗೆ, ನಾನು ಅವಾಗ ಹೀಗಿದ್ದೆ ಹಾಗಿದ್ದೆ ಅಂಥೇಳಿ. ದೊಡ್ಡವರಾದಮೇಲೆ ನಗ್ತಾರೆ ಫೋಟೋ ನೋಡಿ. ಸೊ ನಮಗೆ ಅವಾಗೆಲ್ಲ ಈ ಥರ ಒಂದು ಫೆಸಿಲಿಟಿ ಇರಲಿಲ್ಲ. ಸೊ ಈಗಿನ ಮಕ್ಕಳಿಗೆ ಡೇ ಬೈ ಡೇ ಅಥವಾ ಇಯರ್ ಬೈ ಇಯರ್ ಒಂದಲ್ಲ ಒಂದು ಚೇಂಜಸ್ ಇರ್ಬೋದು, ಎಲ್ಲ ಒಂದು ಇಂಪ್ರೂವ್ಮೆಂಟನ್ನು ಮಾಡ್ತಾ ಹೋಗ್ತಾರೆ. ಸೊ ಇದರಿಂದ ಮಕ್ಕಳ ಒಂದು ಏನು ಹೇಳ್ತಾರೆ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಲರ್ನಿಂಗ್ ಸ್ಕಿಲ್ ಇರ್ಬೋದು, ಎಲ್ಲನೂ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ನಮಗೆ ಫುಲ್ ಒಂದು ಕ್ಲಾಸಲ್ಲಿ ಲಾಸ್ಟ್ ಇಯರ್ ಎಂಡ್ ಆಗಬೇಕಾದ್ರೆ ಒಂದು ಫೋಟೋಸನ್ನು ಟೀಚರ್ ಜೊತೆ ತೆಗಿತಿದ್ರು. ಅಂಥ ಫೋಟೋಸ್ ನನ್ನ ಜೊತೆ ಇನ್ನೂ ಇದೆ ಕೆಲವೊಂದು, ನಾನು ಸ್ಕೂಲ್ಗೆ ಹೋಗಬೇಕಾದ್ರೆ ತೆಗೆದಂಥ ಫೋಟೋಸು. ಬಟ್ ಅದು ಕ್ಲಿಯರ್ ಇಲ್ಲ, ಅದು ತುಂಬ ವರ್ಷ ಆಯ್ತಲ್ವ. ಆವಾಗ ತೆಗಿತಿದ್ದ ಫೋಟೋಸ್ ಎಲ್ಲ ಈಗ ನೋಡ್ಲಿಕ್ಕೆ ಹೋದರೆ ಸ್ಕ್ರ್ಯಾಚಸ್ ಬಿದ್ದಿರೋದು ಅಥವಾ ಹಾಳಾಗಿರೋದು ಈ ಥರ ಎಲ್ಲ ಆಗಿದೆ ಹೆಚ್ಚಾಗಿ. ಫೈನಲಿ ಇವಾಗ ನೋಡ್ಬೋದು ಶೋಕೇಸ್ ಎಷ್ಟೊಂದು ಕ್ಲೀನಾಗಿ ಕಾಣ್ತಾ ಇದೆ. ಈಗ ಆರ್ಗನೈಸ್ ಮಾಡುವ ಬನ್ನಿ. ಮತ್ತು ನನ್ನ ಹಳೆ ವೀಡಿಯೋಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿ ಫ್ರೀ ಟೈಮಲ್ಲಿ. ಮತ್ತು ರೀಸೆಂಟಾಗಿ ಶೃಂಗೇರಿಗೆ ಹೋಗಿರುವಂಥ ವಿಡಿಯೋ ಇರ್ಬೋದು. ಯಾರಾದರೂ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಅಕ್ಷರಾಭ್ಯಾಸ ಮಾಡಿಸಬೇಕು ಅಂತ ಏನಾದರೂ ನೀವು ಅಂದ್ಕೊಳ್ತಾ ಇದ್ದರೆ ಆ ವಿಡಿಯೋನ ನೋಡಿ, ಕೆಲವೊಂದು ನಿಮಗೆ ಐಡಿಯಾಸ್ ಸಿಗುತ್ತೆ ಆ ವಿಡಿಯೋನ ನೋಡೋದ್ರಿಂದ. ಈಗ ನಾನು ಮೊದಲಿಗೆ ಈ ಒಂದು ಗಾಜು ಐಟಮ್ಮು ಕೃಷ್ಣ ಮತ್ತು ರಾಧೆಯ ಒಂದು ಫೋಟೋ ಏನಿದೆ ಅದು ನಮಗೆ ಗಿಫ್ಟಾಗಿ ಸಿಕ್ಕಿದ್ದು. ಬಟ್ ಅದರ ಮೇಲಿರುವಂಥ ಫ್ರೇಮ್ ಮತ್ತು ಗ್ಲಾಸ್ ಸಪ್ರೇಟಾಗಿ ಹೋಯಿತು. ಸೊ ಹಾಗಾಗಿ ಅದನ್ನು ನಾನಿವಾಗ ತುಂಬ ಮೇಲೆ ಎತ್ತಿಡ್ತಾ ಇದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಬೀಳಬಾರ್ದು. ಮತ್ತು ದೇವರದ್ದು ಒಂದು ಸಪ್ರೇಟಾಗಿ ಒಂದೊಂದು ಐಟಮ್ ಸಪ್ರೇಟಾಗಿ, ದೇವರ ವಸ್ತುನೇ ಒಂದು ಕಡೆ, ನಮ್ಮ ಫೋಟೋಸೇ ಒಂದು ಕಡೆ, ಆ ರೀತಿ ಸಪ್ರೇಟ್ ಮಾಡಿ ಅರೇಂಜ್ ಮಾಡ್ತಾ ಇದ್ದೀನಿ ನಾನು. ಈಗ ನೋಡ್ತಾ ಇರ್ಬೋದು ಒಂದು ಸೈಡ್ ಕೆಳಗಡೆ ಮಕ್ಕಳ ಫೋಟೋಸನ್ನು ಇಡ್ತಾ ಇದ್ದೀನಿ. ಮತ್ತು ನಮ್ಮ ಒಂದು ಫ್ಯಾಮಿಲಿ ಫೋಟೋಸು. ಹಾಗೆ ಮಕ್ಕಳು ಅಷ್ಟೇ ಕೆಲವೊಂದು ಬೇಡದೇ ಇರೋ ಐಟಮ್ ಅಂದರೆ ಸ್ಕೂಲ್ ರಿಲೇಟ್ ಆದ ಐಟಮ್ಸನ್ನು ಕೂಡ ಶೋಕೇಸ್ ಒಳಗಡೆ ಇಡ್ತಿದ್ರು. ಕೆಲವೊಂದು ಬುಕ್ಸ್ ಇರ್ಬೋದು, ಸ್ಟೋರಿ ಬುಕ್ಸು, ಹಾಗೆ ಪೆನ್ನು, ಪೆನ್ಸಿಲ್, ಇರೇಸರ್ ಇಂಥದ್ದೆಲ್ಲ ಇಟ್ಟಿದ್ರು. ಸೊ ಅದನ್ನೆಲ್ಲ ನೋಡಿ ನೀವು ತೆಗೆದಿಟ್ಕೊಳ್ಳಿ ಸರಿಯಾಗಿ ಅಂತ ಹೇಳ್ತಾ ಇದ್ದೆ ಮಕ್ಕಳಿಗೆ. ಅರೇಂಜ್ ಮಾಡ್ತಾ ಕೆಲವೊಂದು ವಸ್ತುಗಳು ಮತ್ತು ಬೇಕಾಗಿರೋಂಥ ವಸ್ತುಗಳನ್ನು ಆಗಲೇ ಸಪ್ರೇಟ್ ಮಾಡಿಬಿಟ್ರೆ, ಬೇಡದೇ ಇರೋ ವಸ್ತುವನ್ನು ತೆಗೆದಾಕಿದ್ರೆ ಆಗಲೇ ಕೆಲಸ ಮುಗ್ದೋಗುತ್ತೆ. ಸೊ ಹಾಗಾಗಿ ಮಕ್ಕಳು ಬೇಗನೆ ಎಲ್ಲನೂ ತೆಗೆದಿಟ್ರು. ಫೈನಲಿ ಇವಾಗ ಶೋಕೇಸ್ ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂಥೇಳಿ. ಮೇಲ್ಗಡೆ ಒಂದು ಸ್ವಲ್ಪ ದೇವರ ಫೋಟೋಸನ್ನು ಇಟ್ಟಿದ್ದೀನಿ. ಕೆಳಗಡೆ ನೋಡ್ಬೋದು ಇದು ನಮ್ಮ ಮಕ್ಕಳು ಸಣ್ಣದಿರಬೇಕಾದ್ರೆ ತೆಗೆದಿರೋಂಥ ಫೋಟೋ. ವಿನುತನಿಗೆ ಒಂದು 7 ಮಂತ್ ಇತ್ತು, ಮಗನಿಗೆ 2.5 ಇಯರ್ ಇತ್ತು. ಮತ್ತು ಇದು ನಮ್ಮ 5 ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ತೆಗೆದಿರೋಂಥ ಫೋಟೋ. 5 ಇಯರ್ ಇರಬೇಕಾದ್ರೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೀಗಿದ್ವಿ. ಮಕ್ಕಳು ನೋಡಿ ನಮ್ಮ ಜೊತೆಗೆ. ಹಾಗೆ 10 ಇಯರ್ ಫೋಟೋ ಕೂಡ ಇದೆ ವೆಡ್ಡಿಂಗ್ ಆ್ಯನಿವರ್ಸರಿದು. ಆಗ ವಿನಯ್ಗೆ 5 ಇಯರ್, ಮಗಳಿಗೆ ಒಂದು 2.5 ಇಯರ್ ಇತ್ತು. ಸೊ ಆಗ ತೆಗೆದಿರೋಂಥ ಫೋಟೋ ಇದು, ಫ್ಯಾಮಿಲಿ ಫೋಟೋಸು.
ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ನಿಮಗೆಲ್ಲ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದೆ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.